ಆದಂಥ ಒಂದು ಕಿರುಚಿತ್ರವನ್ನು ಮಾಡಲಿಕ್ಕೆ ನಮ್ಮ ಸ್ನೇಹಿತರು ಅತೀಕ್ ಅಣ್ಣವರು ಮತ್ತು ಆರಿಫ್ ಅಣ್ಣ ಸರಿ ಫೈರಾಜ್ ಅಣ್ಣವರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಭಾಳ ಸಂತೋಷ ಆಗ್ತಾಯಿದೆ ಅವರು ನನ್ನ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ. ಬೆಟ್ನಾಗ ಅಂತೇಳಿ ಒಂದು ಅದ್ಭುತವಾದಂಥ ಕಿರುಚಿತ್ರ ಬರ್ತಾ ಇದೆ. ಇಡೀ ಕರ್ನಾಟಕದ ಜನ ಇದಕ್ಕೆ ಸಪೋರ್ಟ್ ಮಾಡಬೇಕು. ಹಾಗೆ ಇವತ್ತು ಆರಕ್ಷಕರಾದಂಥ ನಮ್ಮ ಮಾರುತಿ ಸರ್ ಬಂದು ಈ ಒಂದು ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿರೋದಕ್ಕೆ ನಮಗೆ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ದಯವಿಟ್ಟು ಜೋರಾಗಿ ಕ್ಲಾಸ್ ಮಾಡಿ. ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಕಿರುಚಿತ್ರವನ್ನು ಪ್ರತಿಯೊಬ್ಬರು ನೋಡಬೇಕು. ಹಾಗೆ ಇವರ ಪೇಜನ್ನು ಕೂಡ ಸಬ್ಸ್ಕ್ರೈಬು ಫಾಲೋ ಮಾಡಿ. ಜೊತೆಗೆ ಈಗ ಮಂಗಳಮುಖಿಯರು ಅಂತ ಹೇಳಿದ್ರೆ ನಾವು ಅವರನ್ನು ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ. ಅವರಿಗೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಅನ್ಯಾಯ ಮತ್ತು ಸಾಕಷ್ಟು ಜನ ತೊಂದರೆಗೆ ಒಳಗಾಗ್ತಾರೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳು ಈ ಒಂದು ಕಿರುಚಿತ್ರದಲ್ಲಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಅಂತ ನಾನು ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಕನ್ನಡಿಗರು ಈ ಒಂದು ಕಿರುಚಿತ್ರಕ್ಕೆ ಪ್ರೋತ್ಸಾಹ ನೀಡಿ. ಯಾಕಂದರೆ ಪುಟ್ಟ ಕಲಾವಿದರಿಗೆ ನಿಮ್ಮೆಲ್ಲರೂ ಸಹಕಾರ, ಪ್ರೀತಿ, ಆಶೀರ್ವಾದ ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ಕಲಾವಿದರಿದ್ರೆ ಒಳ್ಳೆ ವೇದಿಕೆಗಳು ಸಿಗ್ತಾ ಇಲ್ಲ ಅಷ್ಟೇ. ಇವತ್ತು ಈ ಎಲ್ಲ ಕಲಾವಿದರಿಗೂ ಭಗವಂತ ಒಳ್ಳೇದು ಮಾಡಲಿ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಿಗೂ ಒಳ್ಳೇದಾಗಲಿ. ಈ ಒಂದು ತಂಡದಲ್ಲಿ ಯಾರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಶನೇಶ್ವರ ಸ್ವಾಮಿ ಅಂತ ಬೇಡ್ಕೊಳ್ತೀನಿ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಜೊತೆಗೆ ಅವರ ಎಲ್ಲ ಈ ಕಿರುಚಿತ್ರವನ್ನು ಪ್ರತಿಯೊಬ್ಬರು ಕರ್ನಾಟಕದ ಜನ ವೀಕ್ಷಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ಮೀಟ್ ಮಾಡೋಣ ಅಂತ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಈ ಒಂದು ಕಿರುಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಯಾವತ್ತು ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಎಲ್ಲ ಪುಟ್ಟ ಕಲಾವಿದರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವ್ರ ಹೆಸರು ಅಬ್ಬು ಅಂತ. ನೋಡೋಕೆ ಮಾತ್ರ ಸಿಂಪಲ್ಲು, ಭಾರಿ ಬಂಪರಾಗಿ ಸ್ಟೋರಿ ಬರೆದವ್ರೆ.